ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ನನ್ನಿಂದ ಹಾಗೂ ಚನ್ನಪಟ್ಟಣದ ಈ 2 ಬ್ಯೂಟಿಫುಲ್ ಡಾನ್ಸಿಂಗ್ ಡಾಲ್ಸ್ ಇಂದ. ಜಂಬೂ ಸವಾರಿ ದಿನ ಅರಮನೆಯನ್ನ ಈ ರೀತಿ ಏನಾದ್ರೂ ನೀವು ನೋಡಿದಿರ ಯಾವತ್ತಾದ್ರೂ? ಸರಳ ದಸರಾ ಕೊರೋನಾ ಟೈಮಲ್ಲಿ 2020ರಲ್ಲಿ ಇದೊಂದಾಗಿತ್ತು ನೋಡಿ. ಬಿಟ್ ಬಂದು ಆಫೀಸಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನ ಶೇರ್ ಮಾಡ್ತೀನಿ. ಎಲ್ಲಕ್ಕಿಂತ ಮೊದಲು ನಮ್ಮ ಅಮ್ಮನ ಹತ್ರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಇಷ್ಟು ಚಂದ ಮಾಡಿ ಅಲಂಕಾರ ಮಾಡಿ ಕೂತ್ಕೊಂಡಿರೋ ಅಮ್ಮನನ್ನ ಬೆಳ್ಳಂಬೆಳಗ್ಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಚಾಮುಂಡಿ ಬೆಟ್ಟದಿಂದ ಅರಮನೆ ಕಡೆ ದಾರಿಯುದ್ದಕ್ಕೂ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಾರ್ಡಿಕ್ಕೆ ಓಪನ್ ಇದೆ ಅಂತ ಯಾರು ಹೇಳ್ತಿದ್ರು? ಪಾಪ ನಮ್ಮ ಕ್ಯಾಮ್ರಾಮನ್ ಅಷ್ಟು ಕಷ್ಟಪಟ್ಟು ಇದೆಲ್ಲವನ್ನ ಲೈವ್ ಫುಟೇಜ್ಗೆ ಅಂತ ರೆಕಾರ್ಡ್ ಮಾಡ್ತಾ ಇದ್ದಾರೆ. ನವ್ ಯು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಗೋಸ್ ಬಿಹೈಂಡ್ ದ ಸೀನ್ಸ್. ಅದಾದ್ಮೇಲೆ ಒಂದ್ ಕಡೆ ನಿಲ್ಲಿಸಿ ಪೂಜೆ ಮಾಡಿದ್ರು. ಆ ನಂತರದಲ್ಲಿ ನಮ್ಮ ಎಲ್ಲಾ ದೇವತೆಗಳು ಒಂದೇ ಕಡೆ ಹಾಜರಾಗಿ ಎಲ್ರಿಗೂ ಆಶೀರ್ವಾದ ಮಾಡಕ್ಕೆ ಅಂತ ಚನ್ನಪಟ್ಟಣದ ಬೊಂಬೆ ರೂಪದಲ್ಲಿ ಕೂತಿದ್ವು ನೋಡಿ. ಕೊರೋನಾ ರೂಲ್ಸ್ ಇದ್ದ ಹಾಗೆ ಜಂಬೂ ಸವಾರಿ ಟೈಮಲ್ಲೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಫಾಲೋ ಮಾಡ್ತಾ ಇದ್ದಾವೆ ಈ ಚನ್ನಪಟ್ಟಣದ ಬೊಂಬೆಗಳು ನೋಡಿ. ಸರಳ ದಸರಾ ಟೈಮಲ್ಲಿ ಅಭಿಮನ್ಯು ಆನೆ ಜಂಬೂ ಸವಾರಿಯನ್ನ ಮಾಡಿತ್ತು. ಅದರ ಮಾವುತ ಸಹ ಮಾಸ್ಕ್ ಹಾಕೊಂಡಿದ್ದ ನೋಡಿ. ಚಿಕ್ಕಗಡಿಯಾರ ಕಾಣಿಸ್ತಾ ಇದೆ ಅಂತಂದ್ರೆ ಮೈಸೂರು ಪಾಕ್ ನೆನಪಾಗುತ್ತೆ. ಯಾಕೆಂತಂದ್ರೆ ಗುರು ಸ್ವೀಟ್ಸ್ ಅಲ್ಲಿದೆ. ಇಲ್ಲಿ ಜನ ಒಂದು ಲೆಕ್ಕಕ್ಕೆ ಏನೋ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರು, ಪರ್ಚೇಸ್ ಮಾಡ್ತಾ ಇದ್ರು. ಆ ನಂತರದಲ್ಲಿ ರಂಗು ರಂಗಾಗಿ ಸಂಜೆಯನ್ನ ಕಾಯ್ತಾ ಇತ್ತು ನಮ್ಮ ಮೈಸೂರಿನ ಬೀದಿ. ಅಲ್ಲಿ ಚಾಮರಾಜೇಂದ್ರ ಸರ್ಕಲ್ ಅಲ್ಲಿ ಜನ ಇದ್ರು. ಕೊರೋನಾ ಎಲ್ಲ ಓಡೋಗಿತ್ತು. ಆಮೇಲೆ ನಮ್ಮ ಮೈಸೂರಲ್ಲಿ ಬಹಳ ಜನರಿಗೆ ಗೊತ್ತೇ ಇಲ್ಲ, ಟಾಂಗಾ ರೈಡು ತುಂಬ ವಿಶೇಷ. ಹಾಗೆ ಟಾಂಗಾ ರೈಡ್ ಕೊಟ್ಟಿರುವಂಥ ಈ ಬ್ಯೂಟಿಫುಲ್ ಹಾರ್ಸ್ ಸಹ ನಮ್ಮ ಫ್ರೆಂಡ್ ಆಯಿತು. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಅಂತಂದ್ರೇ ಸ್ಪೆಷಲ್. ಅದರಲ್ಲೂ ಜಂಬೂ ಸವಾರಿ, ವಿಜಯದಶಮಿ, ದಸರಾ ಹಬ್ಬದ ಸೌಂದರ್ಯವನ್ನು ಟಾಂಗಾ ರೈಡ್ ಮಾಡ್ತಾ ನೋಡೋರಿದೆ ಅಲ್ಲ, ಹಾ ಕಣ್ಣಿಗೆ ಹಬ್ಬನೇ ಸರಿ. ನಿಮ್ಮಲ್ಲಿ ಎಷ್ಟು ಜನ ಮೈಸೂರವರು ಈ ದಸರಾ ಟೈಮಲ್ಲಿ ಈ ರೀತಿ ಟಾಂಗಾ ರೈಡ್ ಮಾಡಿದ್ದಾರೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಆಯಿತಾ? ಸರಳ ದಸರಾ ಅಂತ ಹೇಳಿಬಿಟ್ಟು ಜನ ಏನು ಕಮ್ಮಿ ಇರಲಿಲ್ಲ ಗುರು. ಎಷ್ಟು ಜನ ಇದ್ರು ಏನು ಕತೆ ಕೇಳಿಸ್ಕೊಳ್ಳಿ. ಮೈಸೂರು ಚೆನ್ನಾಗಿದೆ ಅನ್ನೋದನ್ನ ಕೇಳಿದ್ದೆ, ಬಟ್ ಇಷ್ಟು ಚೆನ್ನಾಗಿದೆ ಅನ್ನೋದನ್ನ ಬಹುಶಃ ಇವತ್ತೇ ನೋಡ್ತಾ ಇರೋದು ನಾನು. ವಾ ತಾಜ್ ಅನ್ನೋದ್ರ ಬಗ್ಗೆ ನಾನು ಕೇಳಿದ್ದೆ, ಬಟ್ ವಾ ತಾಜ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಇವತ್ತು ನೋಡಿದ್ದು ವಾ ಮೈಸೂರು. ಜೊತೆಗೆ ಇನ್ನೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಏನು ಅಂತಂದ್ರೆ, ಸರಳ ದಸರಾ ಅನ್ನೋದೇನು ಗೌರ್ಮೆಂಟ್ ನಿಯಮಾವಳಿಯಲ್ಲಿ ಇದೆ ಹೌದು, ಆದರೆ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ರೀತಿಯಲ್ಲಿ ನಮ್ಮ ಜನ ಅವ್ರದ್ದೇ ಆದಂತಹ ಸಂಭ್ರಮದಲ್ಲಿದ್ದಾರೆ, ಅವ್ರದ್ದೇ ಆದಂತಹ ಸಡಗರದಲ್ಲಿದ್ದಾರೆ. ಎಷ್ಟು ಟ್ರಾಫಿಕ್ ಜಾಮ್ ಇತ್ತು ಅನ್ನೋದನ್ನ ನೋಡಿದ್ದೀರಾ. ಹಾಗಾಗಿ ನಾನು ಮತ್ತೆ ಹೇಳಕ್ಕೆ ಬಯಸೋದು ಏನು ಅಂತಂದ್ರೆ, ಕರೋನಾ ವೈರಸ್ ಅನ್ನೋದು ಮನೆ ಮನೆಗೆ ಒಕ್ಕರಿಸ್ಕೊಂಡಿರಬಹುದು, ಆದರೆ ಮನಗಳಲ್ಲಿ ಇರುವಂತಹ ಖುಷಿಯನ್ನ, ಹಬ್ಬದ ಖುಷಿಯನ್ನ, ಮೈಸೂರು ದಸರಾ ಖುಷಿಯನ್ನ ಕಿತ್ತುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಸೌಮ್ಯ ಹೆಗ್ಡೆ, TV9 ಮೈಸೂರು. ಇಷ್ಟೆಲ್ಲ ಮಾಡೋಷ್ಟಿಗೆ ಚಪ್ಪಲಿನೇ ಕಿತ್ತೋಗ್ಬೇಕಾಗುರು ಲಿಟ್ರಲಿ. ಮಾಸ್ಕ್ ಹಾಕೊಂಡು ಒಳ್ಳೆ ಪ್ರಜೆಯಾಗಿ ನಾನು ಟ್ರಾಫಿಕ್ ಜಾಮ್ ಅನ್ನ ಸಹಿಸಿಕೊಂಡು ವಾಪಸ್ ಬೆಂಗಳೂರಿನ ಕಡೆ ಪಯಣವನ್ನ ಬೆಳೆಸ್ತಿದ್ದೆ. ಒನ್ಸ್ ಅಗೇನ್ ಹ್ಯಾಪಿ ದಸರಾ, ಹ್ಯಾಪಿ ವಿಜಯದಶಮಿ.